ಹೆಲೋ ಗೈಸ್, ವಿಟಮಿನ್ ಬಿ12 ಕೊರತೆಯ ಬಗ್ಗೆ ನಿಮಗೆ ಗೊತ್ತೇ? ಇದರಿಂದ ದೇಹದ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಇದು ನಮ್ಮ ರಕ್ತ ಕಣಗಳು, ನರಗಳು ಮತ್ತು ಡಿಎನ್ಎ ನಿರ್ಮಾಣಕ್ಕೆ ಅವಶ್ಯಕವಾಗಿದೆ. ಇದರ ಕೊರತೆ ಏಕೆ ಉಂಟಾಗುತ್ತದೆ ಮತ್ತು ಇದರ ಪರಿಹಾರವೇನು ಎಂಬುದನ್ನ ಮುಂದೆ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಉತ್ಪಾದನೆಯಾಗುವುದಿಲ್ಲ. ಇದು ಆಹಾರದಿಂದ ಅಥವಾ ಪೂರಕಗಳಿಂದ ಮಾತ್ರ ದೊರೆಯುತ್ತದೆ. ಇದು ಒಂದು ವಾಟರ್ ಸೊಲ್ಯುಬಲ್ ವಿಟಮಿನ್ ಆಗಿದ್ದು ದೇಹದ ಹಲವಾರು ಪ್ರಕ್ರಿಯೆಗಳಲ್ಲಿ ಸಹಾಯ ಮಾಡುತ್ತದೆ. ನರಗಳ ಆರೋಗ್ಯ, ಮೆದುಳಿನ ಶಕ್ತಿ ಮತ್ತು ರಕ್ತಹೀನತೆಯನ್ನು ತಡೆಯಲು ಮುಖ್ಯವಾಗಿದೆ. ವಿಟಮಿನ್ ಬಿ12 ಕೊರತೆಯ ಪ್ರಮುಖ ಕಾರಣಗಳು: ಅಸಮರ್ಪಕ ಆಹಾರ ಸೇವನೆ, ಶಾಕಾಹಾರಿಗಳು ಮಾಂಸಾಹಾರ ತಿನ್ನದಿರುವುದು, ಗರ್ಭಧಾರಣೆ ಸಮಯದ ಪೋಷಕಾಂಶದ ಕೊರತೆ, ವಯೋಮಾನದ ಪರಿಣಾಮ, ಜೀರ್ಣಕ್ರಿಯೆಯ ಕಾಯಿಲೆಗಳು, ಹೊಟ್ಟೆ ಉರಿಯೂತ ಅಥವಾ ಶಸ್ತ್ರಚಿಕಿತ್ಸೆಯ ನಂತರದ ಪರಿಣಾಮ. ವಿಟಮಿನ್ ಬಿ12 ಕೊರತೆಯಿಂದ ಉಂಟಾಗುವ ಲಕ್ಷಣಗಳು: ಬಾಯಿಯ ಹುಣ್ಣುಗಳನ್ನು ಹೊಂದಿರುವ, ನೋವಿನ ಅಥವಾ ಕೆಂಪು ನಾಲಿಗೆ, ವಿಜನ್ ಸಮಸ್ಯೆಗಳು, ದೇಹದಲ್ಲಿ ಶಕ್ತಿಯ ಕೊರತೆ, ತಲೆ ಸುತ್ತುವುದು, ತುಂಬಾ ದಣಿದ ಅಥವಾ ದುರ್ಬಲ ಭಾವನೆ, ಹೃದಯದ ಬಡಿತ ಹೆಚ್ಚಳ, ಮೆಮೊರಿ ಲಾಸ್, ಮಾನಸಿಕ ಸಮಸ್ಯೆಗಳು, ತೂಕ ಇಳಿಕೆ, ಚರ್ಮದ ಬಣ್ಣ ಹಳದಿಯಾಗುವುದು, ಮೊಣಕಾಲುಗಳು, ಮೊಣಕೈಗಳು ಮತ್ತು ಪಾದಗಳು ಕಪ್ಪಾಗುವುದು, ಚರ್ಮದ ಶುಷ್ಕತೆ ಅಥವಾ ಸುಕ್ಕುಗಟ್ಟುವಿಕೆ. ಉಪಯೋಗಗಳು: ವಿಟಮಿನ್ ಬಿ12 ದೇಹದಲ್ಲಿ ಡಿಎನ್ಎ ಮತ್ತು ಆರ್ಎನ್ಎ ತಯಾರಿಸಲು ಸಹಾಯ ಮಾಡುತ್ತದೆ. ಹಾರ್ಮೋನ್ ಸಮತೋಲನದಿಂದ ಮನಸ್ಸಿನ ಶಕ್ತಿಯನ್ನ ಹೆಚ್ಚಿಸುತ್ತದೆ. ನರಗಳಿಗೆ, ಮೂಳೆಗಳ ಬಲವರ್ಧನೆಗೆ ಇದು ಮುಖ್ಯವಾಗಿದೆ. ಆರೋಗ್ಯಕರ ಚರ್ಮ ಮತ್ತು ಕೂದಲುಗಳ ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಡಿಸ್ಅಡ್ವಾಂಟೇಜಸ್: ವಿಟಮಿನ್ ಬಿ12 ಕೊರತೆಯಿಂದ ಅನಿಮಿಯಾ ಉಂಟಾಗಬಹುದು. ನರಗಳ ಹಾನಿ ದೀರ್ಘಕಾಲದಲ್ಲಿ ಮೆದುಳಿನ ಶಕ್ತಿಯ ಲೋಪಕ್ಕೆ ಕಾರಣವಾಗುತ್ತದೆ. ಹೃದಯ ಸಂಬಂಧಿತ ಕಾಯಿಲೆಗಳ ಅಪಾಯ ಹೆಚ್ಚುತ್ತದೆ. ಹೆಣ್ಣು ಮಕ್ಕಳ ಗರ್ಭಧಾರಣ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ. ನಿಯಮಿತ ಆಹಾರದಲ್ಲಿ ವಿಟಮಿನ್ ಬಿ12 ಹೊಂದಿರುವ ಆಹಾರಗಳನ್ನ ಸೇರಿಸಬೇಕು. ಮಾಂಸಾಹಾರ, ಕೋಳಿ, ಮೀನು, ಹಸಿರು ತರಕಾರಿ ಮತ್ತು ಸೋಯಾ ಉತ್ಪನ್ನ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಹಾಲು, ಚೀಸ್, ಮೊಸರು ಸಹ ವಿಟಮಿನ್ ಬಿ12 ನ ಮೂಲಗಳಾಗಿದೆ. ಡಾಕ್ಟರ್ ಸಲಹೆ ಮೇರೆಗೆ ಪೂರಕಗಳು ಅಥವಾ ಇಂಜೆಕ್ಷನ್ ಗಳನ್ನ ತೆಗೆದುಕೊಳ್ಳಿ. ನಿಯಮಿತ ಆರೋಗ್ಯ ತಪಾಸಣೆ ಮಾಡಿ. ಜೀರ್ಣಕೋಶದ ಆರೋಗ್ಯವನ್ನ ಕಾಪಾಡಿ. ಮದ್ಯಪಾನದಿಂದ ದೂರವಿರುವುದು. ದೇಹದಲ್ಲಿ ವಿಟಮಿನ್ ಬಿ12 ಕೊರತೆ ಉಂಟಾಗದಿರಲು ಏನು ಮಾಡಬೇಕು? ನಿಮ್ಮ ಆಹಾರವು ಸಮತೋಲನವಾಗಿರಲಿ. ವಿಶೇಷವಾಗಿ ಗರ್ಭಿಣಿಯರು ಮತ್ತು ವಯೋವೃದ್ಧರು ವಿಟಮಿನ್ ಬಿ12 ಪೂರಕಗಳನ್ನ ತೆಗೆದುಕೊಳ್ಳಬೇಕು. ವೈದ್ಯಕೀಯ ತಪಾಸಣೆಗಳನ್ನ ಮಾಡಿಸಿ. ನಿಮ್ಮ ಆರೋಗ್ಯವನ್ನ ಪರಿಶೀಲಿಸಿ. ವಿಟಮಿನ್ ಬಿ12 ಡಿಫಿಷಿಯನ್ಸಿ ಒಂದು ದೀರ್ಘಕಾಲದ ಸಮಸ್ಯೆ ಆದರೂ ಸರಿಯಾದ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಇದನ್ನ ನಿಭಾಯಿಸಬಹುದು. ನಿಮಗೆ ಯಾವುದೇ ಲಕ್ಷಣಗಳು ಕಾಣಿಸಿದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಚಿಂತಿಸಬೇಡಿ. ಶ್ರೇಷ್ಠ ಆರೋಗ್ಯವೇ ನಮ್ಮ ಗುರಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.